ಇದು ಯಾವ ತರ ಅಂತ ಹೇಳಿ ಸ್ವಲ್ಪ ಅದು ಕ್ಲಾರಿಫೈ ಆಗ್ಲಿಲ್ಲ. ಅವ್ರು ಇಲ್ಲಿ ಮಹರ್ಲೋಕದಲ್ಲೇ ಇರ್ತಾರೋ ಅಥವಾ ಬೇರೆ ಬೇರೆ ಲೋಕದಲ್ಲಿ ಇದಾದಾಗ ಪರಮಾತ್ಮನ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಅವರು ಅವತಾರ ಎತ್ತಿ ಬರ್ತಾರ? ಇದು ಹೇಗೆ ಅನ್ನೋದು ಒಂದು ಇದಿತ್ತು ನನಗೆ. ಈ ಬ್ರಹ್ಮನಾಡಿಯಿಂದ ಮೋಕ್ಷಕ್ಕೆ ಹೋಗ್ತಾರೆ ಅಂದ್ರೆ ಅಲ್ಲಿಗೆ ಹೋಗ್ತಾರೆ. ಮೋಕ್ಷ ಸ್ಥಾನ ಅಂದ್ರೆ ಎಲ್ಲಿ ಹೋದ್ರೆ ವಾಪಸ್ ಬರೋದಿಲ್ಲ ಅಂತ ಹೇಳ್ತಾ ಇದಾರಲ್ಲ, ಅಲ್ಲಿಗೆ ಹೋಗ್ತಾರೆ ಅಂತ ಹೇಳ್ತಾ ಇಲ್ಲ. ಹೇಳ್ತಾ ಇರೋದು ವೈಕುಂಠದ ಅಮುಕ್ತ ಸ್ಥಾನ ಅಂತ ಇದೆ. ಅಮುಕ್ತ ಸ್ಥಾನ ಅಂದ್ರೆ ಮೋಕ್ಷವನ್ನ ಪಡೆದೇ ಇರೋರು, ಇನ್ನು ಮುಂದ್ ಮೋಕ್ಷಕ್ಕೆ ಹೋಗ್ಬೇಕಾಗಿರೋರು ಅಷ್ಟೇ. ಅಂದ್ರೆ ಅಮುಕ್ತ ಸ್ಥಾನವನ್ನ ಪಡೆದಿರ್ತಾರೆ. ಅವರು ಬರಬಾರ್ದು ಅಂತ ಏನಿಲ್ಲ. ನಿಜವಾದ ಆ ಮೋಕ್ಷಕ್ಕೆ ಹೋಗಿದ್ರೆ ಸರಿ. ಅದು ನಿಮ್ಮ ಪ್ರಶ್ನೆ ಸರಿ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಜೆ ಮುಖ್ಯಂತಿಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ದ್ವಿತೀಯಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿಯವರೆಗೆ ಯಾರ್ಯಾರು ಯಾವ ಲೋಕಗಳಲ್ಲಿ ತಮ್ಮ ನಾಡಿಯಿಂದ ಉತ್ಕ್ರಮಣವನ್ನ ಹೊಂದಿದ ಮೇಲೆ ಇರ್ತಾರೆ ಅಂತ ಆ ವಿಷಯ ಬರ್ತಾ ಇತ್ತು. ಅದರಲ್ಲಿ ಬ್ರಹ್ಮಪುರಾಣದ ಒಂದು ಮಾತನ್ನ ಇಲ್ಲಿ ಸ್ಮರಿಸ್ತಾರೆ. ಮನ್ವಂತರಾಜುಷ ಸ್ವರ್ಗ್ಯಾಃ ಮಹರ್ಲೋಕೇತು ಕಾಲ್ಪಿಕಾಃ ಆ ಬ್ರಹ್ಮಣೋ ಜನಾದ್ಯಾಸ್ತು ಮಹರ್ಲೋಕೇಪಿ ಯೇವರಾಃ ಇತಿ ಬ್ರಾಹ್ಮೆ. ಬ್ರಹ್ಮಪುರಾಣದಲ್ಲಿ ಒಂದು ವಿಷಯ ಹೇಳಿದ್ದಾರೆ, ಇದನ್ನ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಏನು, ಈಗ ಸ್ವರ್ಗದಲ್ಲಿ ವಾಸಿಸೋರು ಕೆಲವರು ಇರ್ತಾರೆ, ಅವ್ರಿಗೆಲ್ಲ ಸ್ವರ್ಗ್ಯ ಅಂತ ಕರೀತಾರೆ. ಅವ್ರಿಗೆ ಹೆಸರು ಸ್ವರ್ಗ್ಯ ಅಂತ. ಸ್ವರ್ಗ್ಯರು ಅಂದ್ರೆ ಅರ್ಥ ಸ್ವರ್ಗದಲ್ಲಿ ವಾಸ ಮಾಡ್ಕೊಂಡಿರೋರು. ಇವರಿಗೆಲ್ಲ ಎಷ್ಟು ಆಯುಷ್ಯ ಕಾಲ ಅಂದ್ರೆ ಒಂದು ಮನ್ವಂತರ ಕಾಲ. ಒಬ್ಬ ಮನು ತಾನು ಆಳ್ಬೇಕಾದ್ರೆ ತಾನು ಎಷ್ಟು ಕಾಲ ಇದೆಯೋ ಅಲ್ಲಿವರೆಗೆ ಮಾತ್ರ ಆಯುಷ್ಯ. ಆಮೇಲೆ ಮತ್ತೊಬ್ಬ ಮನು ಬರ್ತಾನೆ ಅಂತ ಆದ್ರೆ ಇವರಿಗೆ ಅಲ್ಲಿ ಮುಕ್ತಿ ಅಂತ. ಅಂತೂ ಒಬ್ಬ ಮನು ಚೇಂಜ್ ಆಗೋವರೆಗೂ ಒಂದು ಮನ್ವಂತರಗಳ ಕಾಲ, ಒಬ್ಬ ಮನು ಇರೋಷ್ಟು ಕಾಲ ಆ ಕಾಲದಲ್ಲಿರುವಂತಹ ಸ್ವರ್ಗದಲ್ಲಿರೋರಿಗೆ ಅಷ್ಟೇ. ಆಮೇಲೆ ಬದಲಾಗಬೇಕು ಅಂತ. ಇದು ಈ ಸ್ವರ್ಗದಲ್ಲಿರೋರ್ಗಾಯ್ತು. ಇನ್ನು ಮಹರ್ಲೋಕದಲ್ಲಿರೋರ್ಗೆ ಹೇಗೆ ವ್ಯವಸ್ಥೆ ಅಂದ್ರೆ, ಅವರಿಗೆ ಬ್ರಹ್ಮದೇವರ ಒಂದು ದಿವಸ ಅವರ ಆಯುಷ್ಯ. ಬ್ರಹ್ಮದೇವರ ಒಂದು ದಿವಸ ಅಷ್ಟು ಅವರ ಆಯುಷ್ಯ. ಅಲ್ಲಿವರೆಗೆ ಮಹರ್ಲೋಕದಲ್ಲಿ ಅವರಿರ್ತಾರೆ. ಹೀಗೆ ಈ ಎರಡಕ್ಕೂ ಬೇರೆ ಬೇರೆ ಹೀಗರ್ಥ ಇದೆ. ಅದರಲ್ಲೂ ಒಂದು ಅಪವಾದ ಇದೆ. ಕೆಲವರು ಮಹರ್ಲೋಕದಲ್ಲಿ ಇರುವಂತಹವ್ರು ಇರ್ತಾರೆ, ಅವರು ಈ ಭೃಗು ಋಷಿಗಳು ಇವರೆಲ್ಲ ಇರ್ತಾರೆ. ಆ ಭೃಗು ಋಷಿ ಮುಂತಾದವರಿಗೆಲ್ಲ ಮಹರ್ಲೋಕದಲ್ಲಿ ವಾಸ ಮಾಡ್ಕೊಂಡಿದ್ರು. ಅವ್ರಿಗೆ ಆಯುಷ್ಯ ಮಾತ್ರ ಜಾಸ್ತಿ. ಅವ್ರಿಗೆ ಬ್ರಹ್ಮದೇವರ ಒಂದು ದಿನ ಅಲ್ಲ, ಬ್ರಹ್ಮದೇವರ ಪ್ರಳಯ ಕಾಲ ಅಂದ್ರೆ 50-100 ವರ್ಷಗಳ ಕಾಲ ಏನ್ ಹೇಳ್ತೀವಿ, ಅಂತ 100 ವರ್ಷಗಳ ಕಾಲದವರೆಗೆ ಅವರ ಆಯುಷ್ಯ ಮಾನ. ಹಾಗಾಗಿ ಕೆಲವರಿಗೆ ಮಾತ್ರ ಅಪವಾದ ಆ ಇದರಲ್ಲಿರೋರ್ಗೆ.
ಮಹರ್ ಲೋಕದಲ್ಲಿ ಇರೋರ್ಗೆ ಅಂತ. ಇಷ್ಟು ವಿಷಯ ಬಂತು. ಇದೆಲ್ಲ ಯಾಕಿಷ್ಟು ವಿಸ್ತಾರವಾಗಿ ಹೇಳಿದ ಬಗ್ಗೆ ಅಂತಂದ್ರೆ, ಕೆಲವರೆಲ್ಲ ಏನ್ ಮಾಡ್ಬಿಟ್ಟಿದ್ದಾರೆ, ಶಿಂಶುಮಾರ ಲೋಕ ಅಂದ್ರೆ ಅದು ಕೇವಲ ಅದು ಗ್ರಹ ನಕ್ಷತ್ರಗಳನ್ನ ಧರಿಸಿರುವಂತ ಒಂದು ಶಿಂಶುಮಾರ ಅವನ ಲೋಕ ಅಷ್ಟೇ, ಅದರಲ್ಲಿ ವಿಶೇಷತೆ ಏನಿಲ್ಲ ಆ ಲೋಕದಲ್ಲಿ ಅನ್ನೋ ತರ ಸುಮ್ನೆ ವರ್ಣನೆ ಮಾಡಿ ಹೋಗ್ಬಿಟ್ಟಿದ್ದಾರೆ. ಕೆಲವರೆಲ್ಲ ಇವ್ರು ಯಾರೇ ಬ್ರಹ್ಮನ ಅಡಿಯಿಂದ ಹೋಗ್ಲಿ ಅವರೆಲ್ಲ ಜನೋಲೋಕಕ್ಕೆ ತಲುಪೋದು ಅಂತ ಕೆಲವರು ಇಲ್ಲ ಮಹರ್ ಲೋಕಕ್ಕೆ ಹೋಗ್ತಾರೆ ಅಂತ ಕೆಲವರು. ಬಟ್ ಇವರೆಲ್ಲ ಒಂದೊಂದು ಲೋಕ ಹಿಡಿದು ಮುಕ್ತಾಯ ಮಾಡ್ಬಿಟ್ರು. ಆದ್ರೆ ಹಾಗಲ್ಲ, ಯಾರ್ಯಾರ ಯೋಗ್ಯತೆ ಹೇಗಿದೆಯೋ ಆ ಯೋಗ್ಯತೆಗೆ ತಕ್ಕ ಹಾಗೆ ಒಂದೊಂದು ಲೋಕಗಳಿಗೆ ಹೋಗ್ತಾರೆ. ಯಾವ ಲೋಕ ಇದೆ? ಮಹೋಲೋಕ ಇದೆ, ಜನೋಲೋಕ, ತಪೋಲೋಕ, ಸತ್ಯಲೋಕ, ವೈಕುಂಠದ ಅಮುಕ್ತ ಸ್ಥಾನ, ಹೀಗೆ 5 ಇದೆ. ಇದರಲ್ಲಿ ಈ ಪಿಂಗಲಾನಾಡಿಯಿಂದ ಹೊರಡ್ತಾರೆ. ಪಿಂಗಲಾನಾಡಿಯಿಂದ ಹೊರಡೋರು 3 ತರ ಇರ್ತಾರಂತೆ ಜನ. ಈಗ ಜ್ಞಾನಿಗಳಲ್ಲಿ 2 ಪ್ರಕಾರ ಅಂತೆ, ಅದನ್ನ ಇಲ್ಲಿ ಯಾದುಪತ್ಯ ಟಿಪ್ಪಣಿಯಲ್ಲಿ ಬಿಡಿಸಿದ್ದಾರೆ. ಜ್ಞಾನಿಗಳಲ್ಲಿ 2 ಪ್ರಕಾರ. ಏನು? ಒಂದು ಅಪಕ್ವ ಸಾಧನ, ಇನ್ನೊಂದು ಪಕ್ವ ಸಾಧನ. ಪಕ್ವ ಸಾಧನ ಅಂದ್ರೆ ಸಾಧನೆಯಲ್ಲಿ ಪರಿಪಾಕ ಹೊಂದಿದ್ದಾರೆ, ಪೂರ್ತಿ ಸಾಧನೆನ ಮುಕ್ತಾಯ ಮಾಡಿದ್ದಾರೆ, ಚೆನ್ನಾಗಿ ಪಾಕ ಆಗಿದೆ. ಈಗ ಇಬ್ರು ಓದಿರ್ತಾರೆ, ಇಬ್ರು ಕೂಡ ಅಷ್ಟೇ 100 ಪೇಜೇ ಓದ್ದವ್ರು. ಇವನಿಗೆ ಚೆನ್ನಾಗ್ ಪಾಕ ಆಗಿದೆ, ಇವನಿಗೆ ಚೆನ್ನಾಗ್ ಪಾಕ ಆಗಿಲ್ಲ ಅನ್ನೋ ಅರ್ಥ. ಚೆನ್ನಾಗ್ ಮನಸ್ಸಕ್ ತಾಕೋ ಹಾಗೆ ಅವನ ಅರ್ಥ ಮಾಡ್ಕೊಂಡಿದ್ದಾನೆ. ಇನ್ನೊಬ್ಬನು 100 ಪೇಜ್ ಓದಿದಾನೆ, ಆದ್ರೆ ಮನಸ್ಸಕ್ ತಾಕೋ ಹಾಗಿಲ್ಲ, ಹೇಳ್ತಾನೆ ಅಂತ. ಅಂದ್ರೆ ಒಂದೇ ದಾರಿಯಲ್ಲಿದ್ರು ಅಷ್ಟೇ ಸಾಧನೆ ಮಾಡಿದಾಗ ಅನಿಸಿದ್ರು ವ್ಯತ್ಯಾಸ ಇಲ್ಲಿ ಅಂದ್ರೆ ಫಲದಲ್ಲಿ. ಒಬ್ಬನಿಗೆ ಪಕ್ವತೆ ಇದೆ, ಇನ್ನೊಬ್ಬನಿಗೆ ಪಕ್ವತೆ ಇಲ್ಲ. ಅಡಿಗೆ ಇಬ್ರು ಮಾಡಿದ್ರು, ಇಟ್ಟಿದ್ದ ಆ ಪರಿಮಾಣ ಅಷ್ಟೇ, ಅವನು 1 kg ಇವರು 1 kg ಅಷ್ಟೇ ಹಾಕಿದ, ಎಲ್ಲವನ್ನೂ ಮಾಡ್ದ. ಆದ್ರೆ ಬೆಂದಿರೋದ್ ಮಾತ್ರ ಅವನು ಒಬ್ಬ ಮಾಡಿದಾಗ ಹೇಗ್ ಬೆಂದಿದೆಯೋ ಆ ರೀತಿ ಇನ್ನೊಬ್ಬ ಮಾಡಿದಾಗ ಬೆಂದಿಲ್ಲ. ಅದೇ ಎಲ್ಲ ಒಂದೇ ತರ, ಒಂದೇ ಪಾತ್ರೆ ಅಷ್ಟೇ, ಎಲ್ಲವೂ ಒಂದೇ ಅಷ್ಟೇ, ಅದೇ ವ್ಯತ್ಯಾಸ ಇದೆ. ಹಾಗೆ ಜ್ಞಾನಿಗಳಲ್ಲಿ ಅಪಕ್ವ ಸಾಧನ, ಪಕ್ವ ಸಾಧನ, ಅನ್ನ ಪಕ್ವ ಅನ್ನ ಅಪಕ್ವ ಅಂತ ಹೇಳುವಂತೆ ಇವರ ಸಾಧನೆಗಳಲ್ಲಿ ಪಕ್ವತೆ ಕೆಲವ್ರಿಗಿದೆ, ಕೆಲವ್ರಿಗೆ ಪಕ್ವತೆ ಇಲ್ಲ. 2 ತರ ಆಯ್ತು. ಈ ಇಬ್ರಲ್ಲಿ ಒಬ್ರು ಅಂದ್ರೆ ಯಾರ ಸಾಧನ ಇನ್ನು ಪಕ್ವಾವಸ್ಥೆಯಲ್ಲಿ ಇಲ್ಲ ಅಂಥವರಲ್ಲಿ 3 ಪ್ರಕಾರ ಇದೆ. ಅವರೆಲ್ಲ ಪಿಂಗಲಾನಾಡಿಯಿಂದನೇ ಹೊರಗ್ ಬರೋರು, ಆದ್ರೆ ಅವ್ರು 3 ತರ ಇದ್ದಾರೆ. ಹೇಗೆ? ಒಂದು ಅಪಕ್ವ ಸಾಧನ. ಅಪಕ್ವ ಸಾಧನರಲ್ಲೇ ಇನ್ನು ಸಾಧನಾ ಪಕ್ವತೆ ಇಲ್ಲ. ಇನ್ನು ಅಪಕ್ವ ತರ ಸಾಧನ, ಇನ್ನು ಅಪಕ್ವದಲ್ಲಿ ಇನ್ನೂ ಸ್ವಲ್ಪ ಡಿಗ್ರೇಡ್, ಇನ್ನೂ ಸ್ವಲ್ಪ ಕಡಿಮೆ, ಮಧ್ಯಮ ದರ್ಜೆ. ಅಪಕ್ವ ತಮ ಸಾಧನ, ಅವ್ರು ಇನ್ನೂ ಕಡಿಮೆ, ಅಧಮ, ಮಧ್ಯಮ, ಉತ್ತಮ. ಈಗ ಕೆಟ್ಟವರಲ್ಲೂ ಕೂಡ ತುಂಬಾ ಕೆಟ್ಟವರು, ಮಧ್ಯಮ ಕೆಟ್ಟವರು, ಸ್ವಲ್ಪ ಕೆಟ್ಟವರು. ಕೆಟ್ಟ ತರದಲ್ಲೂ ವಿಭಾಗ ಇರೋ ತರ ಇಲ್ಲಿ ಸಾಧನೆಯಲ್ಲಿ ಮೊದಲೇ ಪಕ್ವತೆ ಇಲ್ಲ, ಪೂರ್ಣತೆ ಬಂದಿಲ್ಲ. ಪೂರ್ಣತೆ ಬಂದಿಲ್ಲದೆ ಇರೋರದ್ದು ಅಲ್ಲಿ ಅಲ್ಪ ಪೂರ್ಣತೆ, ಮಧ್ಯಮ ಪೂರ್ಣತೆ, ಅಧಮ ಪೂರ್ಣತೆ, ಹೀಗೆಲ್ಲ ವಿಭಾಗಗಳನ್ನ ಕಲ್ಪಿಸಿ ಹೋಗಿದೆ. ಇದರಲ್ಲಿ ಯಾರು ಮೊದಲನವ್ರು ಇರ್ತಾರಲ್ಲ, ಅಂದ್ರೆ ಅಪಕ್ವ ಸಾಧನ, ಅವರ ಸಾಧನ ಪಕ್ವತೆ ಇನ್ನು ಹೊಂದಿಲ್ಲ, ಸಾಧನ ಪಕ್ವತೆಯನ್ನ ಪಡೆದಿಲ್ಲ ಅಂತ ಇರೋರು ಯಾರಿರ್ತಾರೆ ಅವರು ಮೊದಲನೇ ದರ್ಜೆಯವರು, ಅದರಲ್ಲಿ ಉತ್ತಮರು ಅಂತ ಅರ್ಥ. ಅಂದ್ರೆ ಸಾಧನೆ ಪಕ್ವ ಆಗಿಲ್ಲ ನಿಜ, ಆದ್ರೂ ಅದರಲ್ಲಿ ಯಾರು ಉತ್ತಮ ಇರ್ತಾರೆ, ಸ್ವಲ್ಪ ಜಾಸ್ತಿ ಮಾಡಿರೋರು, ಅವರಿಗೆಲ್ಲ ಯಾವ ಲೋಕದಲ್ಲಿ ಈ ಗಮನ, ಯಾವ ಲೋಕಕ್ಕೆ ಅವ್ರು ಹೋಗಿ ತಲುಪ್ತಾರೆ ಅಂದ್ರೆ ತಪೋಲೋಕಕ್ಕೆ ಪ್ರಯಾಣ ಮಾಡ್ತಾರೆ. ಹಾಗಾದ್ರೆ ತಪೋಲೋಕಕ್ಕೆ ಪ್ರಯಾಣ ಮಾಡೋರು ಅಪಕ್ವ ಸಾಧನದಲ್ಲಿ ಶ್ರೇಷ್ಠರು, ಸ್ವಲ್ಪ ಅಂಥವ್ರು. ಸಾಧನೆ ಪಕ್ವ ಇಲ್ಲ, ಅದರಲ್ಲಿ ಶ್ರೇಷ್ಠರು. ಇನ್ನು ಮಧ್ಯಮದವರು ಎಲ್ಲಿ ಹೋಗ್ತಾರೆ? 2ನೇ ತರ ಮಧ್ಯಮದವರು ಅಂದ್ರೆ ಅಪಕ್ವ ತರ ಸಾಧನ, ಇನ್ನು ಅಷ್ಟು ಪಕ್ವ ಇಲ್ಲ, ಇನ್ನು ಸ್ವಲ್ಪ ಕಡಿಮೆ ಇದೆ, ಅಂಥವ್ರು ಜನೋಲೋಕಕ್ಕೆ ಹೋಗ್ತಾರೆ, ಜನೋಲೋಕ. ಇನ್ನು ತೃತೀಯ, ಇನ್ನೂ ಕಡಿಮೆ ಯಾರಿದೆಯೋ ಅವರೆಲ್ಲ ಮಹರ್ಲೋಕಕ್ಕೆ ಹೋಗ್ತಾರೆ. ಸರಿ, ಈ ಅಪಕ್ವಾಹ ಯೇ ನತೇ ಯಾಂತಿ ವಾಯುಂವ ಹರಿಮೇವ, ಯಾರು ಈ ಅಪಕ್ವತೆಯನ್ನ ಪಡೆದಿಲ್ಲ ಅಂಥವ್ರು ಎಲ್ಲಿ? ಅವರೆಲ್ಲ ವಾಯುದೇವರ ಲೋಕ ಅಥವಾ ಭಗವಂತನ ಲೋಕಕ್ಕೆ ಹೋಗ್ತಾರೆ. ಅಂದ್ರೆ ಪಕ್ವತೆಯನ್ನ ಯಾರು ಪಡೆದಿರ್ತಾರೆ ಅವರು ಸತ್ಯಲೋಕದಲ್ಲಿ ಅಥವಾ ಅಮುಕ್ತ ಸ್ಥಾನ ವೈಕುಂಠದಲ್ಲಿ ಅವರಿರ್ತಾರೆ. ಇನ್ನ ಪಕ್ವ ಸಾಧನೆಗಳಲ್ಲಿ ಅಂದ್ರೆ ಯಾರ ಸಾಧನೆ ಪಕ್ವತೆಯನ್ನ ಪಡೆದಿದೆ ಅಂಥವ್ರು ಎಲ್ಲೆಲ್ಲಿ ಹೋಗ್ತಾರೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ತತ್ರ ಆದ್ಯಾಹ ಸತ್ಯಲೋಕಂ ಉಪಯಾಂತಿ. ಅಂದ್ರೆ ಈ ಪ್ರತೀಕಾಲಂಬನ ಅಪ್ರತೀಕಾಲಂಬನ ಅಂತ ಹಿಂದೆ ಬಂದದ್ದನ್ನೇ ಸಂಗ್ರಹ ಮಾಡಿದ್ದಾರೆ.
ಪ್ರತೀಕಾಲಂಬನ, ಯಾರು ಪ್ರತೀಕವನ್ನು ಉಪಾಸನೆ ಮಾಡಿ ಇದ್ದು ಜ್ಞಾನಿಗಳು ಹೊರಟಿರ್ತಾರೆ ಬ್ರಹ್ಮನಾಡಿಯ ಮುಖಾಂತರ, ಅವರು ಸತ್ಯಲೋಕಕ್ಕೆ ಪ್ರಯಾಣ ಮಾಡ್ತಾರೆ. ಕೆಲವರು ಅಪ್ರತೀಕಾಲಂಬನ, ಅವರೆಲ್ಲ ವೈಕುಂಠ ಲೋಕದ ಮುಕ್ತ ಸ್ಥಾನಕ್ಕೆ ಹೋಗ್ತಾರೆ. ಅವರಿಗೆ ಪ್ರತಿಮೆ ಎಲ್ಲ ಬೇಕಾಗಿಲ್ಲ. ಹಾಗೆ ಅವರು ಧ್ಯಾನ ಮಾಡಿ ಬ್ರಹ್ಮನಾಡಿಯಿಂದ ಹೊರಕ್ಕೆ ಹೋಗೋರು. ಇಷ್ಟು ಇಲ್ಲಿಯವರೆಗೆ ವ್ಯಾಖ್ಯಾನ ಮಾಡಲಾಗಿದೆ ಅಂತ ಇಷ್ಟು ಸುಂದರವಾಗಿ ಅದರ ವಿವರಣೆಯನ್ನು ಮಾಡಿದ್ದಾರೆ. ಇದರಲ್ಲಿ ಒಂದು ಶ್ಲೋಕ ಬಂದಿದೆ, ಸ್ಥಾನ ಮಾತ್ರಾಶ್ರಿತಾಸ್ತ ಅಂತ. ಅಂದ್ರೆ ಪಕ್ವತೆಯನ್ನ ಇನ್ನು ಪಡೆದೇ ಇಲ್ಲ ಅಂಥವ್ರು ಏನ್ ಮಾಡ್ಬೇಕು? ಅಪಕ್ವಗಳು ಯಾರು ಇರ್ತಾರಲ್ಲ, ತೀರಾ ಅವರು ಈ ದರ್ಜೆಗೂ ಸೇರ್ತಿರೋರು, ಅಷ್ಟು ತೀರಾ ಪಕ್ವತೆಯನ್ನ ಪಡೆದಿಲ್ಲ ಅಂಥವ್ರು ಸುಮ್ನೆ ಆ ಲೋಕದಲ್ಲಿ ಇರ್ತಾರಷ್ಟೇ. ಅವ್ರಿಗೆ ವಿಶೇಷವಾದ ಫಲ ಅದೇನು ಸಿಗೋದಿಲ್ಲ. ಅಂತೂ ಇಲ್ಲಿ ಒಂದು ಮನ್ವಂತರದ ಕಾಲ ಆಯುಷ್ಯ ಕೆಲವರಿಗೆ, ಇನ್ನು ಕೆಲವರಿಗೆ ಬ್ರಹ್ಮನ ಒಂದು ದಿನ ಆಯುಷ್ಯ, ಇನ್ನು ಬ್ರಹ್ಮನ ವರ್ಷ 100 ವರ್ಷದಷ್ಟು ಆಯುಷ್ಯ ಅಂತ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ವಿಧವಾಗಿ ತಿಳಿಸಿ ಮುಂದಕ್ಕೆ ಚತುರ್ಮುಖ ಬ್ರಹ್ಮದೇವರನ್ನ ಕೆಲವರು ಹೊಂದುತ್ತಾರೆ. ಅಂದ್ರೆ ಅವರ ಲೋಕಕ್ಕೆ ಹೋಗೋರಿದ್ದಾರೆ. ಅವರು ಹೋಗೋರು ತಾವು ಹೇಗ್ ಪಡಿತಾರೆ ಚತುರ್ಮುಖ ಬ್ರಹ್ಮದೇವರನ್ನ? ಯಾಕೆಂದ್ರೆ ಇನ್ನು ಮಹರ್ಲೋಕದಲ್ಲಿ ವಿಹಾರ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಸಿದ್ಧಿ ಬಂದ್ಬಿಟ್ಟಿರತ್ತೆ. ಮಹರ್ಲೋಕದಲ್ಲಿ ಇದ್ದಾಗ ಅಣಿಮ ಗರಿಮ ಎಲ್ಲ ಸಿದ್ಧಿಗಳನ್ನ ಪಡ್ಕೊಂಡಿರ್ತಾರೆ, ಒಳ್ಳೊಳ್ಳೆ ಶಕ್ತಿ ಇರತ್ತೆ ಅವ್ರಿಗೆ. ಅಂಥವ್ರು ತಾವು ಇನ್ನೂ ಜ್ಞಾನ ಸಾಧನೆ ಮಾಡ್ಬೇಕು, ಇನ್ನೂ ಜ್ಞಾನ ಜಾಸ್ತಿ ಪಡಿಬೇಕು ಅಂತ ಹಾತೊರಿತಾ ಇರ್ತಾರೆ. ಅಂಥವ್ರು ತಾವು ಪರಿಪಕ್ವಾವಸ್ಥೆಯನ್ನ ಮಾಡ್ಕೊಳ್ಳಿಕ್ಕೋಸ್ಕರ ಅಲ್ಲಿ ವಾಸ ಮಾಡ್ತಾ ಇದ್ದವರು ಚತುರ್ಮುಖ ಬ್ರಹ್ಮದೇವರ ಬಳಿ ಹೊಂದುವ ಕ್ರಮ ಏನು ಅಂತ ಒಂದು ಪ್ರಶ್ನೆ. ಅದನ್ನ ಚತುರ್ಮುಖ ಪ್ರಾಪ್ತಿ ಪ್ರಕಾರ ಅದ್ ಹೇಗೆ ಹೊಂದುತ್ತಾರೆ ಅನ್ನೋದನ್ನ ವಿವರಣೆ ಮಾಡ್ತಾರೆ ಅಂತ ಇದು ಒಂದು ವಿವರಣೆ. ಮತ್ತೊಂದು, ಈಗ ಸಾಂತಾನಿಕ ಲೋಕಗಳು ಅಂತ ಇದೆ. ಆ ಸಾಂತಾನಿಕ ಲೋಕಗಳಲ್ಲಿ ಜ್ಞಾನಿಗಳೆಲ್ಲ ಇರ್ತಾರೆ. ಅವರು ಬ್ರಹ್ಮದೇವರ ಜೊತೆಗೆ ಮುಕ್ತಿಯನ್ನ ಪಡಿಬೇಕು. ಆದ್ರೆ ಸಾಂತಾನಿಕ ಲೋಕದಿಂದ ಅವರು ಹೊರಡಬೇಕು ಸತ್ಯಲೋಕಕ್ಕೆ ಹೋಗಬೇಕು ಅಂದ್ರೆ ಏನು ಅಂತ ಅಂದ್ರೆ ಅಭಿಪ್ರಾಯ, ಮಹಾರಾದಿ ಲೋಕಗಳನ್ನ ಏನ್ ವರ್ಣನೆ ಮಾಡಿದ್ದಾರೆ ಅದನ್ನ ಇಲ್ಲಿ ಸಾಂತಾನಿಕ ಲೋಕ ಅಂತ ಗ್ರಹಿಸಿದ್ದಾರೆ. ಇಂಥ ಸಾಂತಾನಿಕ ಲೋಕದ ಬಗ್ಗೆ ಇಲ್ಲಿ ಮಾತಾಡಿರೋ. ಅದಕ್ಕೆ ಹೇಳ್ತಾರೆ, ಇಲ್ಲ ಎಲ್ರೂ ಅವರು ಮಹಾರಾದಿ ಲೋಕಗಳನ್ನ ಬಿಟ್ಟು ಹೋಗ್ಲೇಬೇಕು, ಹೊರಟು ಬಿಡ್ತಾರಂತ ಇವರೆಲ್ಲ. ಕೆಲವರೆಲ್ಲ ಯಾಕೆ ಹೊರಡ್ತಾರೆ ಅನ್ನೋದಕ್ಕೆ ಒಂದು ಕಾರಣ ಕೊಡ್ತಾರೆ. ಮುಂದಿನ ಶ್ಲೋಕದಲ್ಲಿದೆ, 29ನೆಯ ಶ್ಲೋಕ. ಅಥೋ ಅನಂತಸ್ಯ ಮುಖಾನಲೇನ ದಂದಹ್ಯಮಾನಂ ಸನಿರೀಕ್ಷ್ಯ ವಿಶ್ವಂ ನಿರ್ಯಾತಿ ಸಿದ್ಧೇಶ್ವರ ಜುಷ್ಟಧಿಷ್ಣ್ಯಂ ಯದ್ವೈ ಪರಾರ್ಥ್ಯಂ ತದುಪಾರಮೇಷ್ಠ್ಯಂ. ಈಗ ಬ್ರಹ್ಮ ಪ್ರಳಯ ಕಾಲ ಬಂದಿದೆ. ಅಂದ್ರೆ ಬ್ರಹ್ಮದೇವರ ಸಂಪೂರ್ಣ ಆಯುಷ್ಯ 100 ವರ್ಷ ಆಯುಷ್ಯ ಅದು ಮುಗಿತಾ ಬಂತು. ಆಗ ಪ್ರಳಯ ಆಗೋ ಕ್ರಮ ಹೇಗೆ? ಭಾಗವತ ಹೇಳುವಂತಹ ಕ್ರಮ ಏನಂದ್ರೆ, ಅನಂತಸ್ಯ ಮುಖ ಅನಲೇನ ದಂದಹ್ಯಮಾನಂ ವಿಶ್ವಂ. ಎಲ್ಲ ಲೋಕಗಳು ಸುಡ್ಲಿಕ್ ಪ್ರಾರಂಭ ಆಗೋದಂತೆ, ಸುಟ್ಟೋಗತ್ತೆ ಎಲ್ಲ ಲೋಕಗಳು. ಯಾಕೆಂದ್ರೆ ಬೆಂಕಿ ಬೀಳತ್ತಂತೆ, ಅಗ್ನಿ ಉಂಡೆಗಳು ಬೀಳತ್ತೆ. ಯಾರಿಂದ? ಅನಂತಸ್ಯ ಮುಖ ಅನಲೇನ, ಈ ಶೇಷದೇವರ ಅಂತರ್ಯಾಮಿಯಾದ ಸಂಕರ್ಷಣ ದೇವರು ತಾವು ತಮ್ಮ ಮುಖದಿಂದ ವನ್ನಿಯನ್ನ ಸೃಷ್ಟಿ ಮಾಡಿ, ಬೆಂಕಿಯನ್ನ ಸೃಷ್ಟಿ ಮಾಡಿ ಹೊರಗಾಗ್ತಾರೆ. ಯಾವಾಗ ಸಂಕರ್ಷಣ ದೇವರ ಮುಖದಿಂದ ಬೆಂಕಿ ಹೊರಗೆ ಬರುತ್ತೆ, ಅದೆಲ್ಲ ಲೋಕಗಳನ್ನ ಸುಡ್ಲಿಕ್ಕೆ ಅಂತ ಹೊರಟಿದೆ. ಎಲ್ಲ ಒಂದೊಂದೇ ಲೋಕಗಳು ಕೂಡ ಸುಡ್ತಾ ಹೋಗ್ತಾ ಇದೆ ಆ ಬೆಂಕಿ. ಇದನ್ನ ನೋಡಿದಾಗ ಮಹಾರಾದಿ ಲೋಕಗಳಲ್ಲಿ ಅವರು ಇನ್ನು ನಾವು ಇದೆಲ್ಲ ಲೋಕಗಳನ್ನು ಸುಡ್ತಾ ಬರ್ತಾ ಇದೆ, ನಾವು ಈ ಲೋಕದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಆಗ ಹೊರಡಲಿಕ್ಕೆ ಶುರು ಮಾಡ್ತಾರೆ. ಅವೆಲ್ಲ ಯೋಗ್ಯತೆ ಇತ್ತು. ಅದರಿಂದ ಮಹಾರಾದಿ ಲೋಕದಲ್ಲಿರುವಂತಹ ಜ್ಞಾನಿಗಳು ತಾವು ಆಗ ಸತ್ಯಲೋಕಕ್ಕೆ ಹೋಗ್ತಾರೆ. ಇದು ಯಾವಾಗ ಅಂದ್ರೆ ಬ್ರಹ್ಮ ಪ್ರಳಯ 100 ವರ್ಷ ಕೊನೆಗೆ 100 ವರ್ಷ ಆಯ್ತು. ಆ ಕೊನೆ ಸಂದರ್ಭದಲ್ಲಿ ಪ್ರಳಯ ಏನಾಗಬೇಕು, ಆಗ ಸಂಕರ್ಷಣ
ರೂಪಿ ಪರಮಾತ್ಮ ತಾನು ತನ್ನ ಮುಖದಿಂದ ಬೆಂಕಿಯನ್ನು ಸೃಷ್ಟಿ ಮಾಡಿ ಹೊರಗೆ ಹಾಕ್ತಾನೆ. ಆ ಸಂದರ್ಭದಲ್ಲಿ ಅದು ಪರಮೇಷ್ಠಿ ಪದವಿಗೆ ಹೋಗ್ತಾರೆ. ಬ್ರಹ್ಮ ಲೋಕ ಅನ್ನೋದು ಅಷ್ಟು ಸೇಫ್ಟಿ ಜಾಸ್ತಿ ಅದರಲ್ಲಿ. ತದು ಪಾರಮೇಷ್ಠ್ಯಂ, ಅದೇ ಬ್ರಹ್ಮ ಲೋಕ. ಎಂಥದ್ದು ಬ್ರಹ್ಮಲೋಕ ಅಂದ್ರೆ ಸಿದ್ಧೇಶ್ವರ ಜುಷ್ಟಧಿಷ್ಣ್ಯಂ, ಸಿದ್ಧೇಶ್ವರರು ಯಾರು ಯೋಗಿ ಶ್ರೇಷ್ಠರಿರ್ತಾರೆ ಅಂದ್ರೆ ಉದಾಹರಣೆಗೆ ಸನಕರು, ಸನಂದರರು, ಇವರೆಲ್ಲ ಯಾರು ಈ ಬ್ರಹ್ಮ ಮಾನಸ ಪುತ್ರರಿದ್ದಾರೆ, ಇವರೆಲ್ಲ ತಾವು ಅಲ್ಲಿದ್ದು ಸೇವೆ ಮಾಡ್ತಾ ಇರ್ತಾರೆ ಬ್ರಹ್ಮದೇವರ ಸೇವೆಯನ್ನ. ಅಂತ ಈ ಬ್ರಹ್ಮದೇವರ ದ್ವೈಪರಾರ್ಧ್ಯಂ, ಯದ್ವೈಪರಾರ್ಧ್ಯಂ, ಯದ್ವೈಪರಾರ್ಧ್ಯಂ ಅಂತಿದೆ. ಅದು ಯದ್ವೈಪರಾರ್ಧ್ಯಂ ಅಂತ ಬಿಡಿಸ್ಕೊಬಾರ್ದು. ಯತ್ ದ್ವೈಪರಾರ್ಧ್ಯಂ ಅಂದ್ರೆ ದ್ವಿಪರಾರ್ಧೆ ಅಂದ್ರೆ ಎರಡು ಪರಾರ್ಧ ಕಾಲ ಬ್ರಹ್ಮದೇವರ. ಅಂದ್ರೆ ಬ್ರಹ್ಮದೇವರ ಆಯುಷ್ಯಕ್ಕೆ ಒಂದು ಹೆಸರಿದೆ, ಪರ ಅಂತ ಕರೀತಾರೆ. ಪರ ಅಂತ ಬ್ರಹ್ಮದೇವರ ಆಯುಷ್ಯಕ್ಕೆ ಹೆಸರು. ಅದರಲ್ಲಿ ದ್ವಿಪರಾರ್ಧ ಅಂದ್ರೆ ಎರಡು ಪರ ಅಂತಂದ್ರೆ 50 ಅಂದ್ರೆ 100 ವರ್ಷಗಳ ಕಾಲ ಏನಿದೆ ಆ ಕಾಲದವರೆಗೆ ಅನುಭವಿಸ್ಬೇಕು. ಆ ಕಾಲ ಮುಕ್ತಾಯ ಹಂತಕ್ಕೆ ಬಂದಿದೆ. ಆಗ ಇವರೆಲ್ಲ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಆಗ ಸತ್ಯಲೋಕದಲ್ಲಿ ಇವರು ಪ್ರಯಾಣ ಮಾಡ್ಕೊಂತ ಅಲ್ಲಿ ಬ್ರಹ್ಮದೇವರ ಜೊತೆಗೆ ತಾವು ಇದ್ದು ಅವರ ಬಳಿ ಉಪದೇಶವನ್ನೆಲ್ಲ ಪಡ್ಕೊಳ್ತಾರೆ. ಆ ಭಾಗವನ್ನ ಇಲ್ಲಿ ಈ ಶ್ಲೋಕದಲ್ಲಿ ವಿವರಿಸಿದ್ದಾರೆ. ಇಲ್ಲಿ ಪರ ಅಂತ ಚತುರ್ಮುಖಸ್ಯ ಆಯುಷಃ ನಾಮ, ಚತುರ್ಮುಖ ದೇವರ ಆಯುಷ್ಯಕ್ಕೆ ಪರ ಅಂತ ಹೆಸರು ಅಂತ ಅದನ್ನ ವಿವರಣೆ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಹೋಗೋಣ. ಈ ಸತ್ಯಲೋಕ ಎಲ್ಲಾ ಲೋಕಗಳಿಗಿಂತ ಉತ್ತಮ ಅಂತ ಆಯ್ತು ಹಾಗಾದ್ರೆ. ಯಾಕೆ ಬೇರೆ ಲೋಕಗಳೆಲ್ಲ ಸುಟ್ಟು ಹೋಗ್ಬಿಡತ್ತೆ, ಹೆದರಿಕೆಯಾಗಿ ಓಡ್ ಬಂದಿತ್ತಾನೆ ಇವರೆಲ್ಲ. ಆದ್ರಿಂದ ಸತ್ಯಲೋಕ ಅಂದ್ರೆ ಹೇಗಿರುತ್ತೆ, ಬ್ರಹ್ಮದೇವರ ಸತ್ಯಲೋಕ ಹೇಗಿರುತ್ತೆ ಅನ್ನೋದರ ವರ್ಣನೆಯನ್ನ ಈಗ ಮಾಡ್ತಾ ಇದ್ದಾರೆ. 30ನೇಯ ಶ್ಲೋಕ. ನ ಯತ್ರ ಶೋಕೋ ನ ಜರಾ ನ ಮೃತ್ಯುಃ ನಾಧಿರ್ನ ಚೋದ್ವೇಗ ಋತೆ ಕುತಶ್ಚಿತ್ ಯಶ್ಚಿತ್ತತೋದಃ ಕ್ರಿಯಯಾ ನಿದಂ ವಿದಾಂ ದುರಂತ ದುಃಖ ಪ್ರಭವಾನುದರ್ಶನಾತ್. ಸತ್ಯಲೋಕದ ವೈಭವ ಹೇಗಿರುತ್ತೆ ಅಂತ ವರ್ಣಿಸ್ತಾರೆ. ಇದನ್ನ ಕೇಳಿದಾಗ ಸತ್ಯಲೋಕಕ್ಕೆ ಹೋಗ್ಲೇಬೇಕು ಅಂತ ಮನಸ್ಸಿಗೆ ಬರುತ್ತೆ. ಅಂದ್ರೆ ಸತ್ಯಲೋಕಕ್ಕಿಂತಲೂ ಶ್ರೇಷ್ಠ ಇದೆ. ವೈಕುಂಠದ ಬಳಿ ಇರೋ ಸ್ಥಾನಗಳೆಲ್ಲ ಇನ್ನೂ ಶ್ರೇಷ್ಠನೇ. ಮೋಕ್ಷ ಅಂತೂ ಸರ್ವಶ್ರೇಷ್ಠ. ಸತ್ಯಲೋಕದ ಮಹಿಮೆನೇ ಹೀಗೆ ಅಂದ್ರೆ ಇನ್ನು ಮೋಕ್ಷ ಇನ್ನೆಷ್ಟು ಚೆನ್ನಾಗಿರ್ಬೇಕು ಅದನ್ನ ನಾವು ಯೋಚಿಸ್ಬೋದು. ಸತ್ಯಲೋಕ ಹೇಗಿದೆ ಅಂದ್ರೆ ಯತ್ರ ಋತೆ ಶೋಕೋನ, ಯಾವ ಸತ್ಯಲೋಕದಲ್ಲಿ ದುಃಖಕ್ಕೆ ಅವಕಾಶ ಇಲ್ಲ. ಒಳ್ಳೇದು, ದುಃಖ ಚೂರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಋತ ಅನ್ನೋ ಒಂದು ಶಬ್ದ ಬಳಸಿದ್ದಾರೆ ಭಾಗವತಲ್ಲಿ. ಈ ಋತ ಅನ್ನೋ ಶಬ್ದಕ್ಕೆ ಒಬ್ಬೊಬ್ರು ಬೇರೆ ಬೇರೆ ಅರ್ಥ ಮಾಡ್ಕೊಂಡು, ನಮ್ಗೆ ಋತ ಅನ್ನೋ ಶಬ್ದ ಇಲ್ಲೂ ಬಂತು, ನನ್ನ ಸುಧಾ ಪಾಠದಲ್ಲೂ ಬಂತು. ಜ್ಞಾನ ಸೂರ್ಯಂ ಋತೆ ಅಂತ ಬಂತು. ಜ್ಞಾನ ಸೂರ್ಯರನ್ನು ಬಿಟ್ಟು ಋತೆ ಅಂತ ಬಂತು. ಆ ಋತ ಅನ್ನೋ ಶಬ್ದಕ್ಕೆ ಅದೇ ಅರ್ಥ ಪ್ರಸಿದ್ಧ, ಅಲ್ಲೊಂದು ವ್ಯಾಕರಣ ವಿಚಾರನೂ ಬಂತು. ಇಲ್ಲಿ ಋತ ಅಂದ್ರೆ ಆ ಋತ ಅಲ್ಲ, ಆ ಋತಕ್ಕೆ ಬಿಟ್ಟು ಅಂತ ಅರ್ಥ. ಈ ಋತ ಅಂದ್ರೆ ಸತ್ಯ ಅಂತ ಅರ್ಥ ಋತ ಅನ್ನೋ ಶಬ್ದಕ್ಕೆ. ತದೇವರ್ತಂ ತದು ಸತ್ಯಮಾಹುಸ್ ತದೇವ ಬ್ರಹ್ಮ ಪರಮಂ ಕವೀನಂ ಅಂತ ವೇದವಾಕ್ಯದಲ್ಲೆಲ್ಲ ಇದೆ. ತದೇವ ಋತಂ ಅಂತ. ಋತ ಅಂದ್ರೆ ಯಾವ ಕಾಲದಲ್ಲೂ ಕೂಡ ಅದಕ್ಕೆ ತೊಂದರೆ ಬರೋದಿಲ್ಲ, ಬಾಧೆ ಇರಲ್ಲ, ನಾಶ ಇರಲ್ಲ. ಸತ್ಯಲೋಕ ಅದು ಋತ, ಸತ್ಯಲೋಕ. ಆ ಸತ್ಯಲೋಕದಲ್ಲಿ ದುಃಖಕ್ಕೆ ಅವಕಾಶ ಇಲ್ಲ. ನ ಶೋಕ ನ ಜರ, ಅಲ್ಲಿ ಮುಪ್ಪಿದೆಯಾ, ಮುಪ್ಪುತನ ಬರಲ್ಲ, ಯಾರು ಮುದುಕರಾಗೋದಿಲ್ಲ. ಮೃತ್ಯುರ್ನ, ಅಲ್ಲಿ ಮರಣ ಇದೆಯಾ, ಖಂಡಿತ ಇಲ್ಲ. ಸರಿ, ಮಾನಸಿಕ ಚಿಂತೆ ಇದೆಯಾ, ಆಧಿ ಇದೆಯಾ, ಮಾನಸಿಕ ಚಿಂತೆನೂ ಅಲ್ಲಿರಲ್ಲ. ಮತ್ತೆ ಯಾವುದೇ ರೀತಿಯಿಂದಲೂ ಕುತಶ್ಚಿತ್ ಉದ್ವೇಗೋನ, ವ್ಯಾಕುಲತೆ, ಗಾಬರಿ ಆಗೋದಿಲ್ಲ. ಇನ್ನು ಇನ್ನೊಂದು ಆಗ್ಬೋದಂತೆ. ಕೆಲವರೆಲ್ಲ ಏನ್ ಮಾಡಿದ್ದಾರೆ ವ್ಯಾಖ್ಯಾನಕಾರರು, ಬುದ್ಧಿವಂತರು, ಈ ನಮ್ಮವರಲ್ಲ, ಈ ತರ ವ್ಯಾಖ್ಯಾನಕಾರರು, ಅವ್ರು ಮಾಡ್ತಾ ಈ ಸತ್ಯಲೋಕದ ಜನರಿಗೆ ಒಂದೇ ಒಂದು ದುಃಖ ಇದೆಯಂತೆ. ಒಂದು ದುಃಖ ಇದೆಯಂತೆ ಸತ್ಯಲೋಕದ ಜನರಿಗೆ.
ಇವರು ದುಃಖ ಯಾವ ಕಾರಣದಿಂದಲೂ ಬರಲ್ಲ, ಮನಸ್ಸಿನಲ್ಲಿ ಉದ್ವೇಗ ಇರಲ್ಲ, ಹಾಗೆ ಹೀಗೆ ಎಲ್ಲ ವರ್ಣಿಸಿದ್ರು ಭಾಗವತಲ್ಲಿ. ಇವ್ರು ಇದಕ್ ವ್ಯಾಖ್ಯಾನ ಮಾಡ್ತಾ ಬೇರೆಯವರು, ಇಲ್ಲ ಅದು ಒಂದು ದುಃಖ ಮಾತ್ರ ಸತ್ಯಲೋಕದಲ್ಲಿರೋರ್ಗೆ ಇರುತ್ತೆ. ಏನ್ ದುಃಖ ಅದು ಅಂದ್ರೆ, ಅವ್ರು ಹೇಳೋದು ಈ ಸತ್ಯಲೋಕದ ಜನರಿಗೆ ಒಂದು ಮಾನಸಿಕ ವೇದನೆ ಇರುತ್ತಂತೆ, ಮಾನಸಿಕ ದುಃಖ. ಒಂದು ಯಾಕಿನ್ನು ಮೋಕ್ಷ ಸಿಕ್ಕಿಲ್ಲ ಅಂತ ದುಃಖನ? ಅದಲ್ಲ, ಮಾನಸಿಕ ವೇದನೆ. ಏನ್ ಮಾನಸಿಕ ವೇದನೆ ಅಂದ್ರೆ, ಅವ್ರಿಗೆಲ್ಲ ಚಿಂತೆ ಇರತ್ತಂತೆ. ಭೂಲೋಕದಲ್ಲಿ ಅಜ್ಞಾನಿಗಳಿದ್ದಾರೆ, ಇವರೆಲ್ಲ ದುಃಖ ಪಡ್ತಾ ಕೂತಿದಾರಲ್ಲ, ಅಯ್ಯೋ ಅಂತ ತಾವು ತಮ್ಮ ಮನಸ್ಸಿನಲ್ಲಿ ಭೂಲೋಕದಲ್ಲಿರೋರ್ ನೋಡ್ಕೊಂಡೆಲ್ಲ ಪೇಚಾಡ್ತಾ ಇರ್ತಾರಂತೆ. ಮಾನಸಿಕ ವೇದನೆ ಇರತ್ತ ಅವ್ರಿಗೆ ಅಂತ. ಆದ್ರಿಂದ ಈ ಒಂದು ಬಿಟ್ಟು, ಯಾವುದು ಈ ಮನೋವೇದನೆ ಒಂದು ಬಿಟ್ಟು ಇನ್ಯಾವುದು ಇರಲ್ಲ, ಇದೆಲ್ಲ ಆರಾಮಾಗಿರ್ತಾರೆ. ಅವ್ರು ಬೇರೆಯವ್ರನ್ನ ನೋಡಿ ಅಜ್ಞಾನಿಗಳು ದುಃಖ ಪಡ್ತಾ ಇದ್ದಾರೆ, ಅಜ್ಞಾನಿಗಳು ದುಃಖ ಪಡ್ತಾ ಇದ್ದಾರೆ ಅಂತ ಅವರು ತಾವು ಮನಸ್ಸಿನಲ್ಲಿ ನೊಂದ್ಕೊಳ್ತಾ ಇರ್ತಾರೆ. ಇದೇ ನಿಜವಾಗಿ ಒಂದು ಅವರಿಗೆ ದುಃಖ ಇರೋದು. ಇದೊಂದೇ ದೋಷ ಹೊರತು ಇನ್ಯಾವುದೂ ಇಲ್ಲ ಅಂತ ಈ ತರ ವರ್ಣಿಸ್ತಾರೆ. ಆದ್ರೆ ವಾಸ್ತವಿಕವಾಗಿ ಇದು ತಪ್ಪು. ಯಾಕೆಂದ್ರೆ ಈ ಸತ್ಯಲೋಕದಲ್ಲಿ ಯಾರ್ಯಾರು ಹೋಗಿರ್ತಾರೆ ಅವರಿಗೆ ಮಾನಸಿಕವಾಗಿಯೂ ಕೂಡ ಯಾವುದೇ ವೇದನೆ ಆಗೋದಿಲ್ಲ. ಬೇರೆಯವ್ರ ಬಗ್ಗೆ ಗೊತ್ತಿರತ್ತೆ, ಅವ್ರಿಗೆ ಕಾರುಣ್ಯ ಇಲ್ಲ ಅಂತ ಅರ್ಥ ಅಲ್ಲ. ಆಮೇಲೆ ಕಾರುಣ್ಯ ದಯೆ ಇಲ್ಲ ಅಂತ ಅರ್ಥ ಅಲ್ಲ. ಅವರ ಆ ಕ್ಷೇತ್ರಕ್ಕೆ ಹೋದಾಗ ಅವ್ರ ಸಾಧನೆ ಮಾರ್ಗದಲ್ಲಿ ಮುಳುಗ್ಬಿಟ್ಟಿರ್ತಾರೆ, ಅವ್ರಿಗೆ ಇನ್ನೊಂದರ ಪರಿವೇ ಇರಲ್ಲ. ಈಗ ಮೋಕ್ಷಕ್ಕೆ ಹೋದವ್ರು ನಮ್ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಕೂತಿರ್ತಾರ? ಇಲ್ಲ. ಮೋಕ್ಷಕ್ಕೆ ಹೋದವ್ರು ಆರಾಮಾಗಿ ಅಲ್ಲಿ ಇರ್ತಾರೆ, ಅವ್ರಿಗೆ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡೋದು ಇರಲ್ಲ. ಯಾಕೆ? ಅಲ್ಲಿ ಅಷ್ಟು ಸಾಧನೆ ಹೋಗಿ 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 ಮುಳುಗ್ಬಿಟ್ಟಿರ್ತಾರ ಅವ್ರು. ಅದಕ್ಕೋಸ್ಕರ ದೇವರೊಬ್ಬ ಮೋಕ್ಷಕ್ಕೆ ಹೋದಾಗ ಲಕ್ಷ್ಮೀ ದೇವಿ, ಇವರಿಬ್ರು ತಾವು ಮೋಕ್ಷಕ್ಕೆ ಹೋದವ್ರು ವಾಪಸ್ ಬಂದು ಭಕ್ತರ ಮೇಲೆ ಕಾರುಣ್ಯವನ್ನ ತೋರಿಸ್ತಾರೆ. ಆದ್ರೆ ಇವ್ರಿಗೆಲ್ಲ ಈ ಮೋಕ್ಷಕ್ಕೆ ಹೋದ ಮೇಲೆ ಇಂಥ ಜ್ಞಾನಿಗಳು, ಅದರಲ್ಲೂ ಈ ಸತ್ಯಲೋಕನು ಒಂದ್ ರೀತಿ ಮುಕ್ತಿಯ ಥರನೇ, ಅಲ್ಲಿ ಆನಂದ ಪಡೋದು ಮುಕ್ತಿ ತರಹ. ಮುಕ್ತಿ ಸಂಪೂರ್ಣ ಅದೇ ಸುಖ ಅಲ್ಲ, ಆದ್ರೆ ಆ ಹಂತಕ್ಕೆ ಹತ್ರಕ್ಕೆ ಇರ್ತಾರಲ್ಲ, ಹಾಗ ಅಂತ ಸುಖವನ್ನ ಅನುಭವಿಸ್ತಾ ಇರೋರು ಅವರಿಗೆ ಬೇರೆ ಈ ಅಜ್ಞಾನಿಗಳು ಕೆಟ್ಟ ಕೆಲಸ ಮಾಡಿ ಅವರು ದುಃಖ ಪಡ್ತಾ ಇರೋದನ್ನ ನೋಡಿ ಇವರಿಗೆ ಕಾರುಣ್ಯ ಬಂದು ಇದೆಲ್ಲ ಏನಾಗಲ್ಲ. ಆ ತರ ಇಲ್ಲ, ಅವ್ರಿಗೆ ಆ ರೀತಿಯ ದುಃಖವೂ ಅವ್ರಿಗಿಲ್ಲ. ಯಾಕೆಂದ್ರೆ ಅದಕ್ಕೂ ಒಂದು ಪ್ರಮಾಣ ಇದೆ. ನಾವು ಅರ್ಥ ಮಾಡ್ಬೇಕಾದ್ರೆ ಪ್ರತಿಯೊಂದಕ್ಕೂ ಪ್ರಮಾಣ ಬೇಕು, ಸುಮ್ನೆ ಹಾಗೆ ಹೇಳೋದಲ್ಲ. ಈಗ ವರಾಹ ಪುರಾಣದಲ್ಲಿ ಒಂದು ಮಾತು ಕೊಟ್ಟಿದ್ದಾರೆ. ವರಾಹ ಪುರಾಣದ ಒಂದು ಮಾತು ಅಲ್ಲೇನಿದೆ, ಸರ್ವ ದುಃಖ ವಿಹೀನಾಯೇ ಮುಕ್ತಾ ಪ್ರಾಯಸ್ತು ತಾದೃಶಾಃ ಅಮುಕ್ತಾಸ್ತು ಜನಾದ್ಯೇಷು ವಿಶೇಷೇಣ ತು ಸತ್ಯಗಾಹ. ವರಾಹ ಪುರಾಣದಲ್ಲಿ ಒಂದು ಮಾತು ಬಂತು. ಇದಕ್ಕೇನರ್ಥ? ಯಾವುದೇ ದುಃಖವೂ ಕೂಡ ಮೋಕ್ಷದಲ್ಲಿ ಇರೋರ್ಗೆ ಆಗಲ್ಲ, ಅದೇ ತರ ಹೆಚ್ಚಾಗಿ ಇವರಿಗೂ ದುಃಖ ಆಗಲ್ಲ, ಯಾವುದೇ ರೀತಿ ದುಃಖ ಆಗಲ್ಲ. ಯಾರಿಗೆ? ಅಮುಕ್ತಾಹ, ಮೋಕ್ಷ ಇನ್ನೂ ಪಡೆದಿಲ್ಲ ಅಂಥವರಿಗೆ. ಅದು ಎಲ್ಲಿರೋರ್ಗೆ? ಜನೋಲೋಕದಲ್ಲಿ ತಪೋಲೋಕದಲ್ಲಿ ಇರೋರ್ಗೆ. ಅದರಲ್ಲೂ ಜನೋಲೋಕ ತಪೋಲೋಕ ಬಿಟ್ಬಿಡೋಣ, ಸತ್ಯಲೋಕದಲ್ಲಿ ಯಾರಿರ್ತಾರೆ ಅವ್ರಿಗೆ ವಿಶೇಷಣ ಮುಕ್ತಿಯ ಹತ್ರಕ್ಕಿರ್ತಾರ ಅವ್ರು, ಅಷ್ಟು ಸುಖ ಅವ್ರಿಗೆ, ದುಃಖ ಇರಲ್ಲ. ಅಂಥವ್ರು ಇದನ್ನ ಯಾಕೆ ಯೋಚನೆ ಮಾಡ್ತಾ ಕೂತಿರ್ತಾರ? ಅವ್ರ ಸಾಧನೆಯಲ್ಲಿ ಅಷ್ಟು ಮುಳುಗಿದವರು ಇದೊಂದ್ರ ಪರಿವೇ ಇರಲ್ಲ ಅವ್ರಿಗೆ, ಅದ್ರ ಗೊತ್ತೇ ಇರಲ್ಲ, ಹಾಗಿರ್ತಾರ. ಹೀಗೆ ಈ ವರಾಹ ಪುರಾಣದ ಪ್ರಕಾರ ಹೀಗೆ ಇವ್ರೇನ್ ಅರ್ಥ ಮಾಡ್ತಾರೆ, ಮನಸ್ಸು ನೋಯತ್ತವರಿಗೆ ಅನ್ನೋದೇನ್ ಅಂಶ ಇದೆ ಅದನ್ನ ಸ್ಪಷ್ಟವಾಗಿ ಇಲ್ಲಿ ನಿರಾಕರಣೆ ಮಾಡಿದ್ದಾರೆ ಭಾಗವತದ ಈ ಪದ್ಯದಲ್ಲಿ. ದುರಂತ ದುಃಖ ಪ್ರಭವಾನು ದರ್ಶನಾತ್ ಯಶ್ಚಿತ್ತತೋದಹ. ಚಿತ್ತತೋದ ಅಂದ್ರೆ ಮನಸ್ಸಿಗಾಗುವಂತ ಘಾಸಿ, ವೇದನೆ. ಆ ಚಿತ್ತತೋದ ಯಾವಾಗ ಆಗತ್ತೆ ಅಂದ್ರೆ, ಅನಿದಂ ವಿಧಾಂ ಕ್ರಿಯೆಯ, ಯಾರಿಗೆ ಇನ್ನು ಬ್ರಹ್ಮಜ್ಞಾನ ಬಂದಿಲ್ಲ ಅವರು ಮಾಡೋ ಕೆಲಸ ನೋಡಿ ಇವ್ರಿಗೆ ದುಃಖ ಎಲ್ಲೂ ಮಿತಿ ಇಲ್ವೇ ಇಲ್ಲ, ಇವರಿಗೆ ದುಃಖ ಇನ್ನು ಬರ್ತಾನೆ ಇರುತ್ತೆ. ಪುನಃ ಇವರು ದುಃಖ ಪ್ರಭಾವ ಅನುದರ್ಶನ, ಮತ್ತೆ ಹುಟ್ಟುತ್ತಾರೆ ಮತ್ತೆ ಸಾಯ್ತಾರೆ, ಇವರಿಗೆ ಹೀಗೆ ಇದೆ ಅಂತ ಆ ಮನಸ್ಸಿನ ಒಂದು ನೋವೇನಿದೆ ಆ ನೋವು ಕೂಡ ಅವ್ರಿಗಿರಲ್ಲ, ಅಷ್ಟು ಮುಳುಗಿರ್ತಾರೆ ಅನ್ನೋ ತಾತ್ಪರ್ಯದಲ್ಲಿ ಇಲ್ಲಿ ಬಂದಿದೆ. ಹೀಗೆ ಸತ್ಯಲೋಕದಲ್ಲಿರೋರ ಬಗ್ಗೆ ಹೇಳಿ ಇದೊಂದು ಮಾತನ್ನ ಹೇಳ್ತಾರೆ. ಈ ಜೀವರ ಯೋಗ್ಯತೆ ಒಂದೊಂದ್ ರೀತಿ ಇರುತ್ತೆ. ಇನ್ನೊಂದು ಪ್ರಶ್ನೆ ಮಾಡ್ಕೊಳ್ತಾರೆ, ಅಲ್ಲ ಎಲ್ರೂ ಬ್ರಹ್ಮಲೋಕಕ್ಕೆ ಹೋಗ್ಲೇಬೇಕು, ಅಲ್ಲೂ ಹೋಗೋದೇ ಮುಖ್ಯ ಅಂತ ಆದ್ಮೇಲೆ ಬೇರೆ ಬೇರೆ ಲೋಕಕ್ಕೆ ಹೋಗ್ಲಿಕ್ಕೆ ಯಾಕೆ ಸಾಧನೆ ಮಾಡ್ಕೊಳ್ತಾರೆ? ಸೀದಾ ಬ್ರಹ್ಮಲೋಕಕ್ಕೆ ಹೋಗ್ಲಿಕ್ಕೆ ಮಾಡ್ಕೊಂಡ್ಬಿಟ್ರೆ ಸಾಕು. ಯಾಕೆ ಈ ಬೇರೆ ಬೇರೆ ಲೋಕಕ್ಕೆ ಹೋಗ್ತಾರೆ? ಹೇಗಿದ್ರು ಸಂಕರ್ಷಣ ದೇವರು ತಮ್ಮ ಮುಖದಿಂದ ಅಗ್ನಿ ಹಾಕ್ತಾರೆ, ಆ ಬೆಂಕಿಯ ಜ್ವಾಲೆ ಅದು ತಡೀಲಿಕ್ಕಾಗ ಲೋಕ ಎಲ್ಲ ಸುಟ್ಟು ಹೋಗ್ಬಿಡತ್ತೆ. ಹೇಗಿದ್ರು ಬ್ರಹ್ಮಲೋಕಕ್ಕೆ ಹೋಗ್ಬೇಕು ಅಂದ್ರೆ ಈ ಲೋಕಕ್ಕೆಲ್ಲ ಯಾಕೆ ಅಷ್ಟು ಕಷ್ಟಪಡ್ಬೇಕು, ಯಾಕೆ ಅಷ್ಟು ಕಷ್ಟಪಟ್ಟು ಈ ಲೋಕಗಳಿಗೆಲ್ಲ ಹೋಗ್ತೀರಿ ಅಂತ ಪ್ರಶ್ನೆ ಮಾಡಿದ್ರೆ, ಇಲ್ಲ ಹಾಗಲ್ಲ, ಅದು ಒಬ್ಬೊಬ್ಬರ
ಯೋಗ್ಯತೆ ಒಂದೊಂದು ರೀತಿ ಇರುತ್ತೆ. ಕೆಲವರು ಯೋಗ್ಯತೆ ಅವರು ಸಾಧನೆ ಮುಗಿಸಿದ ಕೂಡಲೇ ಮುಕ್ತಿಗೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಸಾಧನೆ ತುಂಬಾ ಕಡಿಮೆ ಇರುತ್ತೆ ಅಂತ ಅರ್ಥ. ಬ್ರಹ್ಮದೇವರಷ್ಟು ಸಾಧನೆ ಯಾರಿಗೂ ಇರಲ್ಲ, ಅಷ್ಟು ಸಾಧನೆ ಮಾಡ್ಬೇಕು ಅವ್ರು. ಇನ್ನು ಕೆಲವರು ಸಾಧನೆ ಮಾಡಿ ಮುಕ್ತಾಯ ಆಗಿದ್ರು ದೇವರ ಆಜ್ಞೆ ಆಗಿರಲ್ಲ, ಇವರು ಮೋಕ್ಷ ಸಿಗಲಿ ಅಂತ ದೇವರ ಅಪ್ಪಣೆ ಮಾಡಿರೋದಿಲ್ಲ, ಆದ್ರಿಂದ ಹೋಗಲ್ಲ. ಆದ್ರಿಂದ ಅಲ್ಲಿವರೆಗೂ ಕೆಲವು ಲೋಕದ ಅನಿವಾರ್ಯ ಇರ್ಬೇಕಾಗಿ ಬರುತ್ತವ್ರು, ಆದ್ರಿಂದ ಅಲ್ಲೆಲ್ಲ ಇರ್ತಾರೆ. ಆಮೇಲೆ ಬ್ರಹ್ಮಲೋಕಕ್ಕೆ ಆ ಲೋಕ ನಾಶ ಆಗೋ ಸಂದರ್ಭದಲ್ಲಿ ಹೊರಟು ಬಿಡ್ತಾರೆ. ಇದನ್ನ ಇಲ್ಲಿ ವಾಮನ ಪುರಾಣದಲ್ಲಿ ಹೇಳಿದ್ದಾರೆ ಅಂತ ವಾಮನ ಪುರಾಣದ ಮಾತನ್ನ ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ ಭಾಗವತ ತಾತ್ಪರ್ಯದಲ್ಲಿ. ಅದು ಹೀಗಿದೆ: ವಿಷ್ಣೋರ್ ಲೋಕಂ ತದೇವೈಕೆ ಯಾಂತಿ ಕಾಲಾಂತರೇ ಪರೆ. ಕೆಲವರು ಸಾಧನೆ ಮುಗಿದ ಕೂಡಲೇ ದೇವ್ರ ಲೋಕಕ್ಕೆ ಹೋಗ್ತಾರೆ, ಕೆಲವರು ಬೇರೆ ಕಾಲದಲ್ಲಿ. ಯಾಕಿವೆಲ್ಲ ಅಂದ್ರೆ ಆಜ್ಞೆಯೈವ ಹರೇ ಕೇಚಿತ್, ಕೆಲವ್ರಿಗೆ ದೇವರ ಆಜ್ಞೆ ಆಗ್ಬೇಕಾಗಿರುತ್ತೆ, ಸಾಧನೆ ಮುಗ್ದಿರತ್ತೆ. ಕೆಲವ್ರಿಗೆ ಅಪೂರ್ತೆ, ಸಾಧನೆ ಪೂರ್ಣ ಆಗಿರಲ್ಲ, ಸ್ವಲ್ಪ ಇರುತ್ತೆ. ಅದಕ್ಕೋಸ್ಕರ ಏನಾಗತ್ತ ಆ ಸಂದರ್ಭದಲ್ಲಿ ಅಂಜಸ ಚೆನ್ನಾಗಿ ಅನ್ಯ ಲೋಕೇಶು ವಿಹೃತ್ಯ, ಬೇರೆ ಬೇರೆ ಲೋಕಗಳಲ್ಲಿದ್ದು ಕೊನೆಗೆ ಬ್ರಹ್ಮದೇವರ ಜೊತೆಗೆ ಅವರು ಮುಕ್ತಿಯನ್ನ ಪಡಿತಾರೆ ಅಂತ ಇಲ್ಲಿಯವರೆಗೆ ಈ ಶ್ಲೋಕದ ಒಂದು ವಿವರಣೆ ಆಯ್ತು. ಹೆಚ್ಚು ಕಡಿಮೆ ವಿವರಣೆ ಮುಗ್ದಿದೆ. ಏನಾರು ಒಂದು ಅಂಶ ಏನಾರು ಉಳಿದಿದ್ರೆ ಅದನ್ನ ಮತ್ತೆ ನಾಳೆ ಪಾಠ ಇರೋದಿಲ್ಲ, ನಾಳೆ ಪ್ರದೋಷ ಆದ್ರಿಂದ ಮತ್ತೆ ನಾಡಿದ್ದು ಪಾಠ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡಿ. ನಮಸ್ಕಾರ. ವಾಮನ ಪುರಾಣ ನಾಳೆನ್ನು ಹೇಳ್ತೀರಾ? ಧನ್ಯವಾದಗಳು. ಗುರುಗಳಿಗೆ ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಆಚಾರ್ಯ. ಧನ್ಯವಾದ.